ಕೆಂಪಿ ಹಂಗಲ್ಲ ಕೆಂಪಿ. ನೀನೇನು ಹೇಳ್ಬೇಡ. ನಾವಿಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇಲ್ಲ. ನಿನ್ ಜೊತೆ ವಿಡಿಯೋಸ್ ಮಾಡ್ತಿರೋದಕ್ಕೆ ನಮ್ಮ ಅಮ್ಮನ ಹತ್ರ ನನ್ ಮರ್ಯಾದೆ ಎಲ್ಲ ಹೋಗ್ತಿದೆ. ನಿನ್ ಜೊತೆ ಬ್ರೇಕಪ್. ಕೆಂಪಿ ನೋಡ್ರಿ, ಕೆಂಪಿ ನಾನು ಒಂದಾಗ್ಬೇಕಂದ್ರೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಹಂಗ ನಮ್ ಫಿಲ್ಮಿ ಮೋಜಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಡಿಗಿರೋ ಗಂಟೆ ಮಾತ್ರ ಹೊಡೆಯೋದು ಮರಿಬೇಡ್ರಿ. ದೇವ್ರೇ, ಏನ್ ದೇವ್ರೆ, ನನ್ ಜೀವನ ಇಷ್ಟು ಕೆಟ್ಟದಾಗಿ ಎಡಿಟಿಂಗ್ ಮಾಡಿ ಈ ಮಗಕ್ಕೆ ಒಂದು ಹುಡುಗಿನ ಬಿಡಲ್ಲ ಅನ್ಕೊಂಡಿದ್ದೆ. ಅಂತದ ಕೆಂಪಿನ ಕೊಟ್ಟಂಗ್ ಕೊಟ್ಟ ಮತ್ತೆ ಅನ್ಯಾಯವಾಗಿ ಹೇಳ್ಕನಕತ್ತಿ. ಹೋದ್ರವಾಗ ನಿಮ್ಮ ಓಕೆ ಗುಡ್ ನೈಟ್. ಆಂಟಿ, ನೀವು ನನ್ನ ಬೆಡ್ ಮೇಲೆ ಅದೀರೇನು? ಹಲೋ ಕೆಂಪಿ. ಸರಿ, ಆಗೋದೇನೋ ಆಯ್ತು. ಇನ್ಮೇಲಾದ್ರೂ ಬುದ್ಧಿಯಿಂದ ಇರು. ಆ ಹುಚ್ಚುಚ್ಚ ಕೆಲ್ಸ ಎಲ್ಲ ಮಾಡೋದು ಬಿಟ್ಬಿಡು. ಓಕೆ ಕೆಂಪಿ, ನೀನ ನೋಡ್ತೀಯಲ್ಲ, ಬುದ್ಧಿವಂತರಿಗೆ ಎಲ್ಲರಿಗೂ ಕಾಂಪಿಟೇಷನ್ ಇಟ್ರೆ ಅದ್ರಲ್ಲಿ ನಾನೇ ಫಸ್ಟ್ ಬರ್ತೀನಿ. ಇದೆ, ಈ ಓವರ್ ಆಕ್ಷನ್ ಕಮ್ಮಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಲೋ ಕೆಂಪಿ, ಏನ್ ಮಾಡಕತ್ತಿ? ಇವಾಗ್ಲೇ ಹೊರ್ಗಡೆ ಹೋಗಿ ತರಕಾರಿ ತಂದಿದ್ದೀನಿ ಕೆಂಪೆ. ಬಡಿತೀನಿ ನಿನ್ನ. ಹೊರಗಡೆ ಬಿಸಿಲು ನೋಡು ಹೆಂಗೈತಿ. ಮತ್ತೆ ನೀನ್ ಟ್ಯಾನ್ ಆಗಲ್ವಾ? ಒಂಚೂರ್ ಕೇರ್ ತಗೋಬೇಕಲ್ವಾ ಕೆಂಪಿ? ಪರವಾಗಿಲ್ಲ ಬಿಡು ಕೆಂಪೆ. ನಾಷ್ಟ ಮಾಡಿ ಇಲ್ಲ? ಇಲ್ಲ ಕೆಂಪೆ, ಇವಾಗ್ಲೇ ಮನೆಗ್ ಬಂದಿದ್ದೀನಿ, ಮಾಡ್ಬೇಕು. ಹೆಲ್ತ್ ಮೇಲೆ ಒಂಚೂರುನು ಕೇರ್ ಇಲ್ಲ ನಿನ್ಗೆ. ಇನ್ನು 10 o'clock ಅಲ್ವಾ ಆಗಿದ್ದು. ಮಾಡ್ತೀನಿ ತಗೋ ಕೆಂಪೆ. ಈ ರಮೇಶನ ಇವಾಗ ಫೋನ್ ಮಾಡಕತ್ತಾನ. ಕೆಂಪಿ, ನನಗೊಂದು ಇನ್ಕಮಿಂಗ್ ಕಾಲ್ ಬರಕತೈತಿ, ಅವನ್ ಜೊತೆ ಮಾತಾಡಿ ಮತ್ತೆ ನಿನಗ್ ಮಾಡ್ತೀನಿ, ಸರಿನಾ? ಇನ್ಕಮಿಂಗ್ ಕಾಲಾ? ಯಾರು? ಅವನೊಬ್ಬ ಗಬ್ಬು ನನ್ ಮಗ, ಬಿಡು, ಹೇಳ್ತೀನಿ ತಗೋ ನಿನಗ ಆಮೇಲೆ. ಅಂತವ್ರಿಂದ ನೀನ್ ಚೂರು ದೂರ ಇರು ಕೆಂಪೆ. ಅದೇ ಪ್ರೊಸೆಸ್ ಅಲ್ಲ ಅದನ್ ಕೆಂಪಿ, ಡೋಂಟ್ ವರಿ, ಬಾಯ್. ಹಲೋ ಹೇಳೆ. ಏನ್ಲೇ ಮಚ್ಚ, ಕೆಂಪಿ ನೀನು ಒಂದಾಗ್ಬಿಟ್ಟಿರಂತ, ಮತ್ತೆ ಪಾರ್ಟಿ ಇಲ್ಲಿ ಮಚ್ಚ ಒಂದ್ ನಿಮಿಷ ಲೈನಲ್ಲಿ ಇರ, ನಮ್ ಕೆಲ್ಸದವನ್ ಕೂಡ ಮಾತಾಡಿ ಮತ್ತೆ ನೀನ್ ಕೂಡ ಮಾತಾಡತ್ನ. ಏನ್ಲೇ ಕೆಂಪಿ ನಾನು ಒಂದಾಗಿವಂತ ನಿನಗ್ ಪಾರ್ಟಿ ಕೊಡ್ಬೇಕಾ? ಟೈಮಿಗೆ ಕೆಲ್ಸಕ್ ಬರಲ್ಲ, ಹೇಳಿದ ಕೆಲ್ಸ ಮಾಡಲ್ಲ, ನಿನಗೆ ಅದು ಕೊಡ್ಬೇಕ್ಲೆ ಪಾರ್ಟಿ? ಗಬ್ಬು ನನ್ನ ಮಗನ, ಹುಚ್ಚು ನನ್ನ ಮಗನ, ನಡೆ ಕಡೆ. ಹೇಳೆ ಮಚ್ಚ, ಏನ್ ಪಾರ್ಟಿ ಅಂತ ಏನ ಕೇಳಾಕತಿ? ಏನಿಲ್ಲಲೇ ಮಚ್ಚ, ಅದೇ ಕೆಂಪಿ ನೀನು ಮತ್ತೆ ಒಂದಾಗ್ಬಿಟ್ಟಿರಂತಲ್ಲ, ಮನ್ಸಿಗೆ ಬಹಳ ಖುಷಿ ಆಗೈತೆ ಅಂತ ಹೇಳೋಣ ಅಂತ ಕಾಲ್ ಮಾಡಿದ್ದೆ. 4,000 ಸೊಂಡಿಗೆ ಇಟ್ಟಿಲ್ಲ ಮತ್ತ? ಇದ ಈಗ ಕಂಪ್ಲೀಟ್ ಆಗೈತ್ಲೆ. ಮತ್ತ ಇನ್ಯಾಕ ವ್ಯಾಪಾರ ಸ್ಟಾರ್ಟ್ ಮಾಡಿಬಿಡ ಹಂಗಾರ. ಅದೇನ್ ಮಚ್ಚ ಹಂಗನಕತಿ? ಫೋನ್ ಇಡ್ಲೇ ನಿನ್ನ ಅದ್ರಗಿತ್ತಿ ನನ್ ಮಗನ. ಬಾ ದೂತ ರೆಡಿಯಾಗಿ ಕುಂತಿರ್ತಾನ ಈ ಸುರೇಶ. ಕೆಂಪ್ಯ, ಕಂಗ್ರಾಟ್ಸ್ಲೇ. ಕೆಂಪಿ ನೀನು ಮತ್ತೆ ಒಂದಾಗಿಬಿಟ್ಟಿರಂತ, ಮತ್ತ ನನಗ್ ಪಾರ್ಟಿ ಎಲ್ಲ ಐತ್ಲೆ. ಅದೇನ್ಲೆ, ನೀನ್ ಅಮೆರಿಕಕ್ಕೆ ಹೋಗಿ ಬಂದ್ಬಿಟ್ಯಾನ? ಇವತ್ ಬೆಳಗ್ಗೆ ಬಂದಿನ್ಲೆ. ಹೌದ್ಲೆ, ಅಮೆರಿಕಕ್ಕೆ ಹೋಗ್ಬೇಕಾದ್ರ ಫ್ಲೈಟ್ ಹತ್ತ ಹೋಗ್ತಾರಲ್ಲ, ಮತ್ ನೀನೇನ ಬಸ್ ಹತ್ತ ಹೋಗಿ? ಒಂಚೂರು ವೆರೈಟಿ ಆಗಿರುತ್ತಂತಲೇ. ಮತ್ತೆ ಬರ ಮುಂದೆ ಎತ್ತಿನ ಗಾಡಿ ಹತ್ತ ಬರಬೇಕಿತ್ತ, ಇನ್ನ ವೆರೈಟಿ ಆಗಿರ್ತಿತ್ತ. ಬಿಲ್ಡಪ್ ಕಬ್ಬು ನನ್ನ ಮಗನಿಗೆ. ಹಿಡಿಪನ್ನ ಇಬ್ಬರಿಗೆ ಮುಗೀತ. ಇನ್ನ ಸಂತೆ ಒಂದು ಬ್ಯಾಲೆನ್ಸ್, ಅವನಿಗೆ ಕೊಡೋದನ್ನ ಅವನಿಗೆ ಕೊಟ್ಬಿಟ್ರ ಆತ. ಹಲೋ. ಮಚ್ಚ ಬಂದ ಮನೆಗೆ? ನಾನ್ ಮೊನ್ನೆ ಬಂದಿದ್ದೆ ಸ್ಟೇಷನ್ಗೆ. ನಾನ್ ಬರೋದ್ರೊಳಗೆ ನೀ ಹೋಗ್ಬಿಟ್ಟಿದ್ಯಾ ಅಂತೆ. ಹೌದಿಲ್ಲ ಮಚ್ಚ, ಹಂಗಾರ ನಾನ್ ಮತ್ತೆ ಸ್ಟೇಷನ್ಗೆ ಹೋಗ್ಬೇಕು ಅನ್ಕೊಂಡಿನ್ಲೆ. ಮತ್ತೆ ಯಾಕೋ? ನಿನ್ನ ಕೊಲ್ತೀನಲ್ಲ ಅದಕ್ಕ. ಲೋ, ನಾನೇನ್ ಮಾಡಿನೋ? ನಿನ್ನ ಅವಶ್ಯಕತೆ ಇದ್ದಾಗ ಆಸರ ಆಗ್ತಿ ಅಂದ್ರ ಆಟ ಆಡ್ಕೊಂತಿ ಎಲ್ಲೇ? ಆ ಪೊಲೀಸ್ ಆಫೀಸರ್ ಒಳ್ಳೆಯವನು ಬಿಟ್ಬಿಡನ್ನ, ಇಲ್ಲಾಂದ್ರ ನನ್ ಪರಿಸ್ಥಿತಿ ಏನ್ಲೇ? ಸರಿ ತಗೋ ಕೆಂಪ್ಯಾ, ಸಾರಿ ಕಣೋ. ನಾನ್ ಮಾಡಿರೋ ತಪ್ಪಿಗೆ ಪ್ರತಿಫಲವಾಗಿ ಕೆಂಪಿ ನೀನು ಒಂದಾಗೋಂಗೆ ಒಂದು ಒಳ್ಳೆ ಐಡಿಯಾ ಕೊಡ್ಲಾ? ಯಪ್ಪ, ನಿನ್ನ ಐಡಿಯಾಗಳಿಗೆ ನಿನಗೆ ಒಂದ್ ದೊಡ್ಡ ನಮಸ್ಕಾರ ಅಲ್ಲೇ ಅಪ್ಪ. ನಾನು ಕೆಂಪಿ ಒಂದಾಗ್ಬಿಟ್ಟಿವಿ, ಇವಾಗ ಹ್ಯಾಪಿ ಆಗಿದೀವಿ. ನೀನು ಬೇಡ, ನಿನ್ನ ಐಡಿಯಾನು ಬೇಡ. ಗುಡ್ ಬಾಯ್. ಹೆಲೋ. ಹೇಳ್ ಕೆಂಪಿ. ಮುಗೀತಾ ಆ ಗಬ್ನನ್ ಮಗನ್ ಜೊತೆ ಡಿಸ್ಕಷನ್? ಸಂಪೂರ್ಣವಾಗಿ. ಆದ್ರೂ ಅಂತವ್ರ ನಂಬರ್ ಯಾಕೆ ಇಟ್ಕೊಂತೀಯ ಕೆಂಪೆ? ಬ್ಲಾಕ್ ಮಾಡಿ ಬಿಸಾಕು. ಇವಾಗ ನಾನು ಮಾತಾಡಿರೋದಕ್ಕೆ ಅವ್ರ ಅರ್ಧ ಸತ್ತೋಗ್ಯಾರ. ಇನ್ನ ನಾನ್ಗಿನ್ನ ನಂಬರ್ ಬ್ಲಾಕ್ ಮಾಡಿದ್ರೆ ಅವ್ರು ಪೂರ್ತಿ ಸತ್ತೋಗ್ತಾರ.
ಹಾ ಕೆಂಪ್ಯ, ನಿನ್ಗೊಂದ್ ವಿಷಯ ಹೇಳೋದ್ ಮರ್ತ್ಬಿಟ್ಟಿದೀನಿ. ಮೊನ್ನೆ ನಿಮ್ ಎದುರ್ ಮನೆ ಆಂಟಿ ಅವ್ರ ಮನೆಗೆ ಒಂದ್ ನಾಸ್ಟಿ ಫಿಲ್ ಹೋಗಿದ್ದಾನಂತ ಹೇಳಿದ್ಯಲ್ವಾ? ಆ ಆಂಟಿ ಬೇರೆ ಯಾರು ಅಲ್ಲ ಕೆಂಪೆ, ನಮ್ಮ ಮಮ್ಮಿನವರ್ ಬ್ಲಡ್ ಫ್ರೆಂಡ್. ಬೆಳಿಗ್ಗೆ ಆ ಆಂಟಿ ನಮ್ಮ ಮಮ್ಮಿಗ್ ಫೋನ್ ಮಾಡಿದ್ರು. ಗಂಡ ಸತ್ತೋದ್ ಹೆಂಡತಿ ತರ ಎಷ್ಟು ಹತ್ತಿದ್ರು ಗೊತ್ತಾ? ಅವಾಗ ನಾನು ನಮ್ಮ ಮಮ್ಮಿಗ್ ಹೇಳಿದ್ದೆ, ಅದೇ ಅಪಾರ್ಟ್ಮೆಂಟ್ ಅಲ್ಲಿ ನನ್ ಫ್ರೆಂಡ್ ಇದ್ದಾನೆ, ಬಹಳ ಶಕ್ತಿವಂತ, ಅವನಿಗೆ ಹೇಳಿ ಅವ್ನ್ ಕೈ ಕಾಲ್ ಮುರಿಸ್ತೀನಿ ಅಂತ ಹೇಳಿದೀನಿ. ಮತ್ತೆ ಹೋಗಿ ನನ್ನ ಹೆಸರು ಫ್ಲಾಟ್ ನಂಬರ್ ಹೋಗಿನ ಹೇಳಿಯನ? ಅವೆಲ್ಲ ಎದಕ್ ಹೇಳ್ತೀನಿ ಕೆಂಪೆ, ನಿನ್ ಡೀಟೇಲ್ಸ್ ಎಲ್ಲ ಗೊತ್ತಾದ್ರೆ ಆಮೇಲೆ ನಮ್ಗೆ ಅಲ್ವಾ ಪ್ರಾಬ್ಲಮ್. ಯಪ್ಪ ನನ್ ಬಂಗಾರ. ಅವನು ಯಾರು ಅಂತ ನಿನಗ್ ಗೊತ್ತಲ್ವಾ? ಅವ್ನ್ ಕಂಡ್ರೆ ಅವ್ನ್ ಕೈ ಕಾಲ್ ಮುರಿದ್ಬಿಡು, ಆದ್ರೆ ಅವ್ನ್ ತಲೆನೂ ಹೊಡೆದ್ಬಿಡು. ಇನ್ನೊಂದ್ಸಲ ಬೇರೆ ಆಂಟಿ ಅವ್ರನ್ನ ತಲೆ ಎತ್ತಿ ನೋಡ್ಲಾರ್ದೆ ಮಾಡವನ್ನ. ಯಪ್ಪೋ ತಪ್ಪು ಕೆಂಪಿ, ಹಂಗ್ ಮಾಡ್ಬಾರ್ದು. ನೀನ್ ಯಾಕೆ ಅವನ ಮೇಲೆ ಕರುಣೆ ತೋರಿಸ್ತಿದ್ಯಾ? ಪಾಪ ಅವನು ಯಾವ ಪರಿಸ್ಥಿತಿಯಲ್ಲಿ ಹೋಗ್ಯಾನೋ ಏನ. ಯಾವ ಪರಿಸ್ಥಿತಿಯಲ್ಲೋದ್ರು ಅವ್ನು ಹೋಗಿದ್ದ ಆ ಉದ್ದೇಶದಿಂದಾನೆ ಅಂತ ನನ್ ಮಕ್ಳು ಜೀವಂತವಾಗಿರ್ಬಾರ್ದು. ಇವಾಗ ನಾನು ಹೋಗಿ ಕೊಲೆ ಮಾಡಿ ಬರ್ಬೇಕನ? ಕೊಲೆ ಏನು ಮಾಡೋದ್ ಬೇಕಾಗಿಲ್ಲ, ಆದ್ರೆ ಅವ್ನ್ ಜೀವಂತವಾಗಿದ್ರೂನು ಯಾವ ಕೆಲ್ಸಕ್ಕೂ ಬರ್ಲಾದ ಹಾಗೆ ಮಾಡ್ಬಿಡು. ಓಕೆನಾ? ಮಾಡ್ತೀಯಲ್ಲ? ನೀನ್ ಮಾಡ್ತೀಯ, ನನಗ್ ಗೊತ್ತು. ನನ್ ಕೆಂಪೆ ಬಹಳ ಶಕ್ತಿವಂತ. ಬಾಯ್ ಕೆಂಪೆ. ಅವನ್ ಕೈ ಕಾಲ ಮುರಿಬೇಕಾ, ಆದ್ರ ತಲಿ ಹೊಡಿಬೇಕಾ? ಜೀವಂತವಾಗಿದ್ರು ಕೆಲ್ಸಕ್ ಬರ್ಲಾರ್ದಂಗ್ ಮಾಡ್ಬೇಕಾ? ಹಂಗ ಮಾಡಿದ್ರೆ ನೀನ್ ಯಾರು ಕೂಡ ಮಾಡ್ತೀಯ ಹಂಗೆ ಸಂಸಾರ? ನೀನ್ ಹಲೋ ಕೆಂಪಿ, ಗುಡ್ ಮಾರ್ನಿಂಗ್ ಕೆಂಪಿ. ಗುಡ್ ಮಾರ್ನಿಂಗ್ ಕೆಂಪೆ. ಹಾ ನಿನ್ನ ವಾಯ್ಸ್ ಕೇಳಿದ ಕೂಡ್ಲೆ ಈ ಗುಡ್ ಮಾರ್ನಿಂಗ್ ನನಗೆ ಗುಡ್ ವೈಬ್ಸ್ ತರಾಕತ್ತಾವ. ಸರಿ ಬಿಡು ಕೆಂಪ್ಯ, ನಿನ್ನೆ ಹೇಳಿದ್ದೀನಲ್ವಾ ಅವ್ನ್ ತಲೆ ಹೊಡ್ದಾಕು ಅಂತ. ಹೊಡ್ದಾಕಿದ್ಯಾ ಇಲ್ವಾ? ಕೆಂಪಿ, ಅದ್ ತಲೆ ಅನ್ಕಂಡೆ ತೆಂಗಿನಕಾಯಿ ಅನ್ಕಂಡೆ. ಗುಡ್ಯಾಗ ತೆಂಗಿನಕಾಯಿ ಹೊಡೆದಷ್ಟು ಈಸಿಯಾಗಿ ಹೊಡ್ಯಾಕ. ಅಂದ್ರೆ ನಿನ್ ಕೈಯಲ್ಲಿ ಆಗಲ್ವಾ? ನೀನೇನೋ ಕಿತ್ತಾಕ್ತೀಯ ಅಂತ ನಮ್ಮ ಅಮ್ಮನ ಹತ್ರ ಫುಲ್ ಹೈಪ್ ಕೊಟ್ಬಿಟ್ಟಿದೀನಿ. ಇವಾಗ ನೀನ್ ನನ್ ಮಾತ್ ಕೇಳಿ ಒಂದ್ ಹೆಜ್ಜೆ ಮುಂದಕ್ಕೆ ಹಾಕಿ ನಾನ್ ಹೇಳಿದಾಗ ಮಾಡಿದ್ರೆ ನಾಳೆ ನಮ್ ಮದ್ವೆಗೆ 2 ಹೆಜ್ಜೆ ಮುಂದಕ್ಕೆ ಹಾಕ್ದಂಗಿರುತ್ತೆ. ಯಪ್ಪೋ 3 ಗಂಟೆ ಹಾಕಾದ್ರ ಕೊಲ್ಲಿ ಬಿಡಂಗದಾಳ. ಏನು? ಹಂಗಲ್ಲ ಕೆಂಪಿ, ಯಾರಿಗನ ಸ್ಕೆಚ್ ಹಾಕಂಬಂದ ನೋಡಿ ನೋಡಿ ಹೆಜ್ಜೆ ಹಾಕ್ಬೇಕು. ನೋಡ್ಕೊಂಡಿರ್ತೀಯೋ ನೋಡ್ಕೊಳಾರ್ದೆ ಇರ್ತೀಯೋ ನನಗ್ ಸಂಬಂಧ ಇಲ್ಲ. ನೀನ್ ಮಾಡ್ತೀಯೋ ಇಲ್ಲೋ ಹೇಳು? ಹಂಗಲ್ಲ ಕೆಂಪಿ, ನನ್ ಮಾತ್ ಕೇಳ್ ಕೆಂಪಿ. ಮಾಡ್ತೀಯೋ ಮಾಡಲ್ವೋ? ಒಂದ್ಸರಿ ನನ್ ಮಾತ್ ಕೇಳ್ ಕೆಂಪಿ. ನಾನ್ ಹೇಳೋದ್ ಕೇಳು. ಅಲ್ಲಿ ಕೆಲ್ಸ ಮುಗಿಸ್ಕೊಂಡು ಅವಾಗ ನನ್ ಜೊತೆ ಮಾತಾಡು. ಅಲ್ಲಿವರೆಗೆ ನನ್ ಜೊತೆ ಮಾತಾಡು ಬೇಡ, ಕಾಲು ಮಾಡ್ಬೇಡ. ಬಾಯ್. ದೇವ್ರೆ, ಏನ್ ದೇವ್ರೆ, ನನ್ ಜೀವನ ಜಿಲೇಬಿ ತರ ಮಾಡಿಬಿಟ್ಟಿ. ಕುದೆ ಎಣ್ಣೆಯಿಂದ ತೆಗೆದು ಮತ್ತೆ ಸುಡ ಪಾನಕದಾಗ ಹಾಕಿದಂಗಿರುತ್ತ. ಈ ಕ್ಲಿಷ್ಟವಾದ ಪರಿಸ್ಥಿತಿಯಿಂದ ನೀನ ಹೆಂಗನ ಮಾಡಿ ಹೊರಗಾಕ್ ಸ್ವಾಮಿ. A few moments later. ಓ ಆಟೋ, ನಿಂದ್ರಸ. ನಾನ್ ನಿಂದ್ರಸಂದಿದ್ದ ಆಟೋಲೆ, ನನ್ನಲ್ಲೇ. ಡಾಕ್ಟ್ರೇ, ಸಾಯಂಗದೀನ್ ಡಾಕ್ಟ್ರೇ, ಜಲ್ದಿ ಟ್ರೀಟ್ಮೆಂಟ್ ಮಾಡ್ರಿ ಡಾಕ್ಟ್ರೇ. ಹೆಂಗಾಗೈತಿ? ಕ್ವಶನ್ ಕೇಳೋದ್ ನಿಂದ್ರಿಸಿ ಮೊದಲ ಟ್ರೀಟ್ಮೆಂಟ್ ಮಾಡ್ರಿ ಡಾಕ್ಟರ್. ನಿನ್ಗೆ ಆರೋಗ್ಯಶ್ರೀ ಇದೆನಾ? ಅದು ಓನ್ಲಿ ಲೇಡೀಸ್ಗಲ್ವಾ? ಹಂಗಂತ ನಿನಗೆ ಯಾರು ಹೇಳಿದ್ದಾರೆ? ಆರೋಗ್ಯಶ್ರೀ ಅಂದ್ರ ಸ್ತ್ರೀಯರಿಗೆ ಮಾತ್ರ ಅನ್ಕೊಂಡಿದ್ದೆ. ನಿನಗೆ ಹಿಂಗ ಆಗೋದ್ರಲ್ಲಿ ತಪ್ಪಿಲ್ಲ ಬಿಡು. ಲೇ, ನೀನ್ ಡಾಕ್ಟ್ರ ಪೊಲೀಸ? ಟ್ರೀಟ್ಮೆಂಟ್ ಮಾಡೋದ್ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಕತ್ತೀಯನ್ಲೇ. ಮೊದಲ ಬ್ಯಾಂಡೇಜ್ ಹಾಕ್ಲೇ ಅಪ್ಪ. ಲೇ ಡಾಕ್ಟ್ರ, ಬ್ಯಾಂಡೇಜ್ ಹಾಕಂದ್ರ ಪಾರ್ಸಲ್ ಮಾಡಿಬಿಟ್ಟಿಯಲ್ಲೇ. ಮತ್ ನಿನಗೆ ಆಗಿದ್ ಗಾಯ ಅಂತಾವು. ಆದ್ರೂ ಆಟೋ ನಿಂದ್ರಿಸ್ಬೇಕಂದ್ರೆ ಕೈ ತೋರಿಸಿ ನಿಂದ್ರಿಸ್ಬೇಕು, ಆಟೋಕ್ ಅಡ್ಡ ನಿಂತು ನಿಂದ್ರಿಸೋದಲ್ಲ. ಆದ್ರೂ ನಿನಗೆಲ್ಲೋ ಅದೃಷ್ಟ ಐತ್ಲೆ. ಈ ನಾ ಮನೆ ಗುದ್ದಿದ ಮೇಲೇನು ಯಾವ ಮನುಷ್ಯನು ಬದುಕೋಕ್ ಸಾಧ್ಯ ಇಲ್ಲ. ಹಂದಿ ಆದ್ರನೆ ಬದುಕೋಕ್ ಸಾಧ್ಯ. ಸರಿ ಬಿಡು, ಹೊರಗಡೆ ನಿನ್ನ ಗುದ್ದಿದ ಆಟೋ ಡ್ರೈವರ್ ಇದ್ದಾನೆ, ಮನೆವರೆಗೂ ಬಿಡ್ತಾನಂತೆ, ಹೋಗು. ಮುಂಜಾನೆ ಯಾರ ಮಕ್ಕ ನೋಡಿ ನೇನ ಇವತ್ ನೀ ನನ್ ಗಾಡಿಗೆ ಅಡ್ಡ ಬಿದ್ದು ನನ್ ದುಡಿಮೆ ಎಲ್ಲ ಹಾಳು ಮಾಡಿಬಿಟ್ಟಿ. ಲೇ, ಹಂಗಾರ ನೀನ್ ನನ್ ಬಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲ ಮುರಿದ್ಬಿಟ್ಟಿ. ನಾನೇನ ಅಂದಿನೇನ್ಲ ನಿನ್ನ? ಸುಮ್ನಿರಿ ಸರ್, ನಿಮ್ಗೇನ ಅಂದಿ ತರ ಬಲ್ತಿದ್ದೀರಿ. ಇವತ್ತೆಲ್ಲ ನಾಳೆ ಎದ್ದು ಅಡ್ಡಾಡ್ತೀರಿ, ನನ್ ದುಡ್ಡು ಮತ್ತೆ ಬರ್ತಾವನ? ಈ ಜನಗಳಿಗೆ ಹ್ಯೂಮ್ಯಾನಿಟಿ ಅನ್ನೋದೇ ಇಲ್ಲಲೇ. ಸಾರ್, ನಿಮ್ ಅಪಾರ್ಟ್ಮೆಂಟ್ ಬಂತು, ಹೇಳಿರಿ. ಏಯ್, ಗುದ್ದಿದ್ ಪಾಪಕ್ಕ ಸಾರಿ ಅಂತೂ ಹೇಳಿಲ್ಲ. ಹೋಗ್ಲಿ, ಫ್ರೂಟ್ಸ್ ಆದ್ರೂ ತಗೊಂಡ್ ಕೈಯಾಗಿಡಣ ಅನ್ನೋದಿಲ್ಲ ಏನ್ಲೇ ನಿನಗೆ? ಸುಮ್ನಿರಿ ಸರ್, ಇಲ್ಲಿ ತನ ಫ್ರೀಯಾಗಿ ಡ್ರಾಪ್ ಮಾಡಿದ್ದೆ ಜಾಸ್ತಿ ನಿಮ್ಗೆ.
ಹಾಸ್ಪಿಟಲಿಂದ ನಿಮ್ ಮನೆಗೆ ಬಾಡಿಗೆ ಎಷ್ಟು ಗೊತ್ತಾ? 500 ರೂಪಾಯಿ. 500 ರೂಪಾಯಿ ಇಟ್ಟು ಆಪಲ್ಸ್ ತಗೊಂಡ್ ತಿಂದ್ರ ಒಂದು ವಾರ ಊಟ ಮಾಡೋದ್ ಬೇಕಾಗಿಲ್ಲ ಗೊತ್ತಾ ನಿಮಗೆ? ಇಷ್ಟು ಹೆಲ್ಪ್ ಮಾಡಿದ್ದಕ್ಕೆ ನೀವ ಹೇಳ್ಬೇಕು ನನಗೆ ಥ್ಯಾಂಕ್ಸ್. ಯಪ್ಪ ಏನ್ ಲೆಕ್ಕ ಹೇಳಿಲೆ, ನಿನ್ ಹೃದಯ ಬದುಕ್ಬೇಕ್ಲೆ, ಬದುಕ್ಬೇಕ. ಇನ್ನೊಂದ್ 4 ಹೃದಯ ಉಳಿಸ್ತೈತಿ. ಹಾ ಸರಿ ತಗೋರಿ. ಇನ್ನೊಂದ್ಸತಿ ಆಟೋ ನಿಂದ್ರಸ್ಬೇಕಂದ್ರ ಆಟೋಕ್ ಅಡ್ಡ ನಿಂದ್ರಸ್ಬೇಡ್ರಿ, ಕೈ ಇಟ್ಟು ನಿಂದ್ರಸ್ರಿ ಸಾಕ. ಇಷ್ಟೊಂದಾದ್ಮೇಲೆ ಮತ್ತೆ ಆಟೋ ಎದಕ್ ಹತ್ತಿರಣ? ನಡ್ಕಂತ ಹೋಗ್ತೀನಿ. The number you are calling is currently switched off. Please try later. ನೋಡ್ರಿ, ನೀವು ನಮ್ಮ ವಿಡಿಯೋಸ್ಗೆ ಲೈಕು, ಶೇರು, ಕಮೆಂಟು ಹಾಕಿ ಹಂಗೆ ನಮ್ಮ ಫಿಲ್ಮಿ ಮೋಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಂಪಿನ ನನ್ನ ಒಂದು ಮಾಡ್ರಿ.